ರೆಕಾರ್ಡು ಬ್ರೇಕ್ ಮಾಡಿಲ್ಲ. ನಾರ್ಮಲಿ ಎಲ್ಲರೂ ಹೇಳ್ತಾರೆ ನಾವು ಆ ರೆಕಾರ್ಡ್ ಏನೂ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ. ನಾವು ಜಸ್ಟ್ ಒಂದು ಸಿನಿಮಾ ಮಾಡಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ಇದಕ್ಕೆ ನಂಬ್ಕೊಂಡು ಬಂದಿರುವಂಥ ನಮ್ಮ ನಿರ್ಮಾಪಕರು, ನಮ್ಮ ಇಡೀ ತಂಡ ಒಂದು ಗೆಲುವು ಕಾಣಬೇಕನ್ನುವಂಥ ಒಂದು ಇಂಟೆನ್ಷನ್ನು ಎಲ್ಲರ ಮನಸ್ಥಿತಿನೂ ಇದ್ದಿದ್ದು. ನನಗಂತೂ ಲೈಕ್ ನಿನ್ನೆ ನಾವು ಒಂದಷ್ಟು ವ್ಯವಹಾರಗಳನ್ನು ಫಿನಿಷ್ ಮಾಡಿದ್ವಿ. ಸ್ಯಾಟಲೈಟ್ ಆಗ್ಬೋದು, ಇವನ್ನೆಲ್ಲ ಒಂದಷ್ಟು ಆದ ತಕ್ಷಣ ನನಗೆ ರಿಲ್ಯಾಕ್ಸ್ ಅನಿಸಿದ್ದು. ನಮ್ಮನ್ನೆಲ್ಲ ನಂಬಿಕೊಂಡು ಒಬ್ಬ ಹೊಸ ನಿರ್ಮಾಪಕ ಬಂದವ್ರಿಗೆ ಒಂದು ಸಕ್ಸಸ್ ಸಿಕ್ತಲ್ಲ, ಅವ್ರು ಸೇಫ್ ಆದ್ರಲ್ಲ. ಇವತ್ತೊಂದು ಪ್ರೊಡ್ಯೂಸರ್ ಸೇಫ್ ಆಗೋದೇ ತುಂಬ ವಿಶೇಷ ಇವತ್ತು. ಯಾಕಂದರೆ ಗೆಲ್ಲೋ ಸಿನಿಮಾಗಳ ನಂಬರ್ಸ್ ನಿಮಗೂ ಗೊತ್ತು. ನಾವು ಇಲ್ಲಿ ಅಷ್ಟು ಕಲೆಕ್ಷನ್ ಇಷ್ಟು ಕಲೆಕ್ಷನ್ ಅಂತ ಏನು ಬೋಗಸ್ ಬಿಟ್ರು ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಇವತ್ತು ಕಾಮನ್ ಆಡಿಯನ್ಸ್ಗೂ ಗೊತ್ತು. ಬುಕ್ ಮೈ ಶೋಲ್ಲಿ ಹೋಗ್ಬಿಟ್ಟು ನೀವು ಬಾಕ್ಸ್ ಆಫೀಸ್ ಅಂತ ಹೊಡೆದ್ರೆ ಅಲ್ಲೇ ರಿಪೋರ್ಟ್ ಸಿಕ್ಬಿಡುತ್ತೆ. ಸೊ ಅಲ್ಲಿ ಸುಳ್ಳು ಹೇಳೋವಂಥದ್ದು ಏನೂ ಇಲ್ಲ. ಇಡೀ ತಂಡಕ್ಕೆ ಖುಷಿಯಾಗಿದೆ. ಅಂದರೆ ಒಂದು ವಾರದ ಒಳಗಡೆ ನಮಗೆ ಅಂದರೆ ಓಪನಿಂಗ್ ಡೇ ನಮ್ಗೆ ನಿಜವಾಗ್ಲೂ ಒಂದು ಭಯ ಇತ್ತು. ಬಟ್ ಸ್ಯಾಟರ್ಡೇಯಿಂದ ಜನ ಸಿನಿಮಾನ ಲಿಫ್ಟ್ ಮಾಡಿದ ರೀತಿ, ಬಂದವರು ಅಷ್ಟು ಜನ ಹೇಳಿದ್ದು ನಿಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ, ನಿಮ್ಮ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಟಿ ವಿಗಳಲ್ಲಿ, ನಿಮ್ಮ ಸಿನಿಮಾ ಬಗ್ಗೆ ಸೋಷಿಯಲ್ ಮೀಡಿಯಲ್ಲಿ ತುಂಬ ಚೆನ್ನಾಗಿ ಬರಿತಾ ಇದ್ದಾರೆ, ಅದೆಲ್ಲ ನೋಡ್ಕೊಂಡು ಬಂದ್ವಿ ಅಂತಂದಾಗ ನಮ್ಮ ಇಡೀ ತಂಡಕ್ಕೆ ಒಂದು ಸಣ್ಣ ಸಮಾಧಾನ, ಒಂದು ರಿಲ್ಯಾಕ್ಸ್ ಆಗಿದ್ವಿ. ಸೊ ಹಾಗಾಗಿ ಇದರ ಸಕ್ಸಸ್ಸಿನ ಬಹುಪಾಲು ಕ್ರೆಡಿಟ್ಸ್ ಗೋಸ್ಟು ಮಾಧ್ಯಮದವ್ರಿಗೆ. ಹಂಗೆ ಮೊದಲ ಹೀರೋನೇ ಸಕ್ಸಸ್ ಸಿಕ್ಕಿದೆ, ಹ್ಯಾಟ್ರಿಕ್ ಅಂತಲೇ ಹೇಳ್ಬೋದು, ಡೈರೆಕ್ಟಾಗಿ ಈಗ ಹೀರೋ ಆಗಿ. ಸೊ ಈ ಖುಷಿ ಹೇಗನ್ಸುತ್ತೆ? ಅದು ನಾನು ನಿಮ್ಮ ಪ್ರತಿ ಸಲ ಪ್ರಶ್ನೆಗೂ ಒಂದು ಉತ್ತರ ಕೊಡ್ತಿದ್ನಲ್ವ, ಈ ಎಕ್ಸೈಟ್ಮೆಂಟು ಮತ್ತು ಎಕ್ಸ್ಪೆಕ್ಟೇಷನ್ಸು ಅದು ಇವತ್ತೂ ಇಲ್ಲ ನನಗೆ. ಇವತ್ತು ಬೇರೆ ಎಲ್ಲ ಸಿನಿಮಾದ ಒಂದು ಸಕ್ಸಸ್ಗಿಂತ ಹೆಚ್ಚು ನಮ್ಮ ನಿರ್ಮಾಪಕರು ಗೆದ್ದಿರೋದೇ ನನಗೆ ಭಾಳ ಖುಷಿಯಾಗಿರೋಂಥ ಒಂದು ವಿಷಯ. ಸೊ ಆ ವಿಷಯದಲ್ಲಿ ಸರ್ಕಾರಿ ಗೆಲುವು ಒಂದು ಎಷ್ಟು ಖುಷಿ ಕೊಡ್ತೋ, ಎಷ್ಟು ತೃಪ್ತಿ ಕೊಡ್ತೋ ಅಷ್ಟೇ ಖುಷಿ ನಮ್ಮ ಸಂತೋಷ್ ಅವ್ರು ಗೆದ್ದಿರೋದು ತುಂಬ ಖುಷಿ ಇದೆ. ಯಾರು ಹೇಳಿಲ್ಲ, ಸುಮ್ಮನೆ ಇರಿಕಿರ ನೀವು, ಅದೆಲ್ಲ ಏನಿಲ್ಲ. ಸೊ ನಾನು ಡಿಸೈಡ್ ಮಾಡಿದ್ದೀನಿ, ಕಮಿಟ್ ಆಗಿರೋ ಒಂದೆರಡು ಸಿನಿಮಾಗಳು ಬಿಟ್ಟರೆ ಡೆಫಿನೆಟ್ಲಿ ನನ್ನ ಕಾನ್ಸಂಟ್ರೇಷನ್ ಡೈರೆಕ್ಷನ್ನೇ. ಆ್ಯಂಡ್ ಅದನ್ನು ಮಾಡಬೇಕಾದ್ರೂ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪ್ರೀ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ. ಈ ಕಡೆಗೆ ಮಾಡ್ತಿರೋ ಸ್ಕ್ರಿಪ್ಟ್ಗೆ ಅಷ್ಟು ಟೈಮ್ ಬೇಕು. ಸೊ ಅಷ್ಟು ಹೆವಿ ಇದೆ, ಅಷ್ಟು ದೊಡ್ಡ ಸ್ಕೇಲ್ ಇದೆ. ಸೊ ಹಾಗಾಗಿ ಅದಕ್ಕೆ ಟೈಮ್ ಬೇಕಾಗಿರೋದ್ರಿಂದ ಸಮಯವನ್ನು ಸದುಪಯೋಗ ಪಡಿಸ್ಕೋತಾ ಇದ್ದೀವಿ. ಈ ಕಡೆ ಸ್ಕ್ರಿಪ್ಟು ನಡೆಯುತ್ತೆ, ಈ ಕಡೆಗೆ ಇದು ಆ್ಯಕ್ಟಿಂಗು ನಡೆಯುತ್ತೆ. ಎಲ್ಲ ಒಳ್ಳೆ ಮನಸ್ಸು ಇರೋಂಥ ಸ್ನೇಹಿತರು ಸಿಕ್ಕಿದ್ದು. ಎಲ್ಲರೂ ನನಗೆ ಅನ್ಯಾಯ ಆಗಬಾರ್ದು, ಇವನಿಗೆಲ್ಲೂ ಮೋಸ ಆಗಬಾರ್ದು ಅಂತ ಎಲ್ಲ ನನ್ನ ಹಿಂದೆ ನಿಂತ್ಕೊಂಡಿದ್ದು. ಈ ಗೆಲುವು ಬಂದು ಅವರೆಲ್ಲ ನನಗೆ ನೀಡಿದ್ದು. ಆ್ಯಕ್ಚುಲಿ ನಾವೇ ಒಂದಷ್ಟು ಫೋನ್ಸ್ ರಿಸೀವ್ ಮಾಡಿದ್ದೀವಿ. ಇಸ್ರೇಲಿಂದ ಯಾರೋ ಒಬ್ಬರು ಫೋನ್ ಮಾಡಿದ್ದಾರೆ, ಸರ್ ಇಲ್ಲೊಂದು ಕನ್ನಡ ಸಂಘ ಇದೆ, ನಾನು ರಿಲೀಸ್ ಮಾಡ್ತೀನಿ ಅಂತ. ಆಸ್ಟ್ರೇಲಿಯಾದಲ್ಲಿಂದ ಫೋನ್ ಬರುತ್ತೆ, ಹೊರಗಡೆಯಿಂದನೂ ಬರ್ತಿದೆ. ನನಗೆ ಭಾಳ ಖುಷಿಯಾಗಿದ್ದು ಅಂತಂದರೆ ಶನಿವಾರ ಹೈದ್ರಾಬಾದ್ ಹೌಸ್ಫುಲ್ ಆಗಿತ್ತು, ಒಂದು PVR ಹಾಲು. ಚೆನ್ನೈಯಲ್ಲಿ ಯಾರು ನಮ್ಮ ರೀಮೇಕ್ ರೈಟ್ಸ್ ತೊಗೊಂಡ್ರು ಅವ್ರ ಫ್ರೆಂಡ್ಸ್ ಎಲ್ಲ, ಈಗ ಅವ್ರದ್ದೊಂದು ಟೀಮ್ ಇರುತ್ತೆ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಇಂಥ ಸಿನಿಮಾ ತೊಗೊಂಡಿದ್ದೀನಿ ಹೇಗಿದೆ ನೋಡಿ ಅಂತೆಲ್ಲ ಹೇಳಿದಾಗ ಅಷ್ಟು ಟೀಮು ತುಂಬ ಚೆನ್ನಾಗಿದೆ ಅಂತ ಹೇಳಿ ಈಗ ಮೋಸ್ಟ್ಲಿ ಅವರು ಮಾರ್ಚ್ ಫಸ್ಟ್ ವೀಕಂಗೆ ಒಂದು ಪ್ರೆಸ್ ಮೀಟ್ ನಮ್ಮನ್ನು ಕರಿತಾಯಿದ್ದಾರೆ. ಸರ್ ಪ್ರೆಸ್ ಮೀಟ್ ಮಾಡ್ತಾಯಿದ್ದು, ನೀವು ಬನ್ನಿ, ನಾನು ಮಾರ್ಚ್ ಫಸ್ಟ್ ವೀಕಿಂದ ಮಾರ್ಚ್ ತಿಂಗಳಿಂದ ಶೂಟಿಂಗ್ ಹೋಗಬೇಕು ಅಂತ ಇದೆ. ಭಾಳ ಖುಷಿ ಆಗ್ತಿದೆ. ಆಮೇಲೆ ನಾನು ತುಂಬ ತಮಿಳ್ ಸಿನಿಮಾ ನೋಡ್ಕೊಂಡು ಬಂದಂಥವನು, ತಮಿಳ್, ಮಲಯಾಳಂ, ಬೇರೆ ಲ್ಯಾಂಗ್ವೇಜಸ್ಸು. ನನಗೆ ಹೀರೋನ ಬಂದ ತಕ್ಷಣ ಕಾಲಿಟ್ಟಿದ ತಕ್ಷಣ ಧೂಳು, ಇನ್ನೊಂದು ಸೌಂಡು, ಅದಾದಮೇಲೆ ಹೀರೋಯಿನ್ ನೋಡಿದ ತಕ್ಷಣ ಒಂದು ಹಾಡು, ಅದಾದಮೇಲೆ ಹೀರೋ ಏನೋ ಮಾಡಿದಾಗ ಇನ್ಯಾರೋ ಚೇಷ್ಟೆ ಮಾಡಿದಾಗ ಒಂದು ಫೈಟು ಫಸ್ಟ್ ಹಾಫ್ ಮುಗೀತು. ಈ ಥರ ಸಿನಿಮಾಗಳು ಬರೋದು ಬೇಡ ನನಗೆ. ದಯಾಣ ಅದು ಹೇಳಿದ್ದು, ಆ ಥರದ್ದೆಲ್ಲ ಬಿಟ್ಟೇ ಮಾಡೋಣ. ಮೊನ್ನೆ ಯಾರೋ ಹೇಳ್ತಿದ್ರು, ಏನು ರೀ ರಿಷಬ್ ಅಂತ ದೊಡ್ಡ ಸೂಪರ್ ಸ್ಟಾರ್ನ ಕರ್ಕೊಂಡೋಗ್ಬಿಟ್ಟು ಗುಂಡಿ ಒಳಗೆ ಹಾಕ್ಬಿಟ್ಟಿದ್ರಲ್ರಿ ಅಂತಂದರು. ಸೊ ಸ್ವಲ್ಪ ವಿಭಿನ್ನವಾಗಿ ಏನಾದರೂ ಕೊಡಬೇಕು ಅಂತ ಇದ್ದಿದ್ದು ನನಗೆ ತುಂಬ ಇಷ್ಟ ಇದೆ. ನನ್ನ ಏನು ಪ್ರಾಡಕ್ಟ್ ಬಂದಿದೆ, ನಾವೇನು ಅಂದ್ಕೊಂಡಿದ್ವಿ ಅದೇ ರೀತಿ ಬಂದಿದೆ. ಜನ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ನನಗೊಂದು ತುಂಬ ಖುಷಿಯಾದ ವಿಷಯ ಅಂತಂದರೆ, ತುಂಬ ಭಾವುಕನಾಗ್ತೀನಿ. ಒಂದು 60-65 ವರ್ಷದ ಒಬ್ಬ ಹಿರಿಯ ಬಂದು ಹೇಳಿದ್ರು, ಬಂಗಾರದ ಮನುಷ್ಯ ಆದಮೇಲೆ ಇಂಥ ಒಂದು ಸಿನಿಮಾ ನೋಡಿದೆ ಸರ್ ನನ್ನಂತ, ಸಾರ್ಥಕ ಆಯಿತು ಸರ್. ನನಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಕನಸಂಗಿಲ್ಲ. ನನಗೆ ಇವತ್ತು ಇಂಡಸ್ಟ್ರಿಯಲ್ಲಿ ಎಲ್ಲ ಗುರುತಿಸ್ತಾರೆ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ, ಅದು ನನಗೆ ಖುಷಿ ಇದೆ. ಇಷ್ಟೇ. ತಮಿಳಾಗಿದೆ, ತೆಲುಗು ಕೇಳ್ತಿದ್ದಾರೆ ಸರ್, ಇನ್ನೂ ಏನೂ ಆಗಿಲ್ಲ ಸರ್. ಆ್ಯಕ್ಚುಲಿ ಆರ್ಯ ಅಂತ ಹೇಳ್ತಿದ್ದಾರೆ, ಬಟ್ ಅವರು ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದ್ದಾರೆ. ಅವ್ರಿಗೆ ಆ ರೆಟ್ರೋ ಲುಕ್ ಸಿಗುತ್ತಾ ಅಥವಾ ಏನೋ ಅವ್ರು ಹೇಳಿದ್ರು, ಒಂದ್ಸರಿ ಹೇಳಿದ್ರು ಆರ್ಯನ್ ನಾವು ಕಾಸ್ಟ್ ಮಾಡೋಣ ಅಂತ ಇದ್ದೀವಿ ಅಂತ. ಹೀರೋಯಿನ್ ಆಗಿ ಮೋಸ್ಟ್ಲಿ ಹರಿಪ್ರಿಯ ಅವ್ರನ್ನೇ ಕರಿತಿದ್ದಾರೆ, ಪ್ರಮೋದ್ ಹೋಗ್ತಿದ್ದಾರೆ. ಇಷ್ಟು. ಇವತ್ತು ಸಿನಿಮಾ ರಿಲೀಸ್ ಆಗಿ 1 ವಾರ ಆಗಿದೆ. 1 ವಾರಕ್ಕೆ ಅವರು ಸೇಫಾಗಿ ಒಂದು ಹಂತಕ್ಕೆ ಅವರು ಒಂದು ಸಣ್ಣ ಮಟ್ಟದ ಲಾಭನೂ ಆಲ್ರೆಡಿ ನೋಡ್ತಾ ಇದ್ದಾರೆ. ಮತ್ತು ಸಿನಿಮಾ ಇವತ್ತಿಂದ USA ನಲ್ಲಿ ರಿಲೀಸ್ ಆಗ್ತಾ ಇದೆ. ಮುಂದಿನ 1ನೇ ತಾರೀಕಿಂದ
ಯುರೋಪ್ ಆ ಭಾಗಗಳಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ದೊಡ್ಡ ಗುಡ್ವಿಲ್ ಏನಂತಂದರೆ ಈ ಸಿನಿಮಾದಲ್ಲಿ ಎಲ್ಲವನ್ನು ಹಣದಲ್ಲೇ, ಸಂಪಾದನೆ ಅನ್ನೋದು ಬರೀ ಹಣ ಅಲ್ಲ, ಅದು ಮಿಕ್ಕಿದೆಲ್ಲವೂ ಅಂತ ಅನ್ನೋದಕ್ಕೆ ದೊಡ್ಡ ಇದೇನಂತಂದರೆ ಇವತ್ತು ಈ ಚಿತ್ರಕ್ಕೆ ಸಂಭಾಷಣೆ ಬರೋದಂಥ ರಘುಗೆ ಭರಪೂರ್ವಾದಂಥ ಅವಕಾಶ ಇದೆ. ನಮ್ಮ ದಯಾನಂದ್ ಅವ್ರಿಗೆ ಒಂದು 4-5 ನಿರ್ಮಾಪಕರು ಕರೆ ಮಾಡಿ ಕತೆ ಕೇಳ್ತಾ ಇದ್ದಾರೆ. ನನಗೂ ಕೂಡ ತುಂಬ ಜನ ನಿರ್ಮಾಪಕರು ಸಿನಿಮಾ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಿಷಬ್ ಅವ್ರನ್ನ ನಿರ್ದೇಶನಕ್ಕೆ ಎಷ್ಟು ಅವ್ರಿಗೆ ಬೇಡಿಕೆ ಇತ್ತು ಅಷ್ಟೇ ಬೇಡಿಕೆ ಇವಾಗ ನಾಯಕ ನಟನಾಗಿ ಕೇಳ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನಟನೆ ಮಾಡಿದಂಥ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಒಂದು ಸಣ್ಣ ಬೇಡಿಕೆ ಶುರುವಾಗಿದೆ. ಇದು ದೊಡ್ಡ ಗೆಲುವು ಅಂತ ನನ್ನ ಆಸೆ, ನನ್ನ ಅನಿಸಿಕೆ. ಯಾಕೆಂತಂದರೆ ನಾವು 100 ಕೋಟಿ ಗಳಿಸಿದ್ವಿ, 50 ಕೋಟಿ ಖಂಡಿತ ಇಲ್ಲ. ನಮ್ಮ ಆಸೆ ಇದ್ದದ್ದು ನಿರ್ಮಾಪಕ ಸೇಫ್ ಆಗಬೇಕು, ಒಂದು ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋದು. ಅದು ಮೊದಲನೇ ವಾರದಲ್ಲೇ ಆಗಿ ಎಲ್ಲರಿಗೂ ಅವಕಾಶಗಳು ಬಂದಿದೆ, ಅದು ದೊಡ್ಡ ಸಂತೋಷದ ವಿಷಯ. ಹೀಗೆ ಇನ್ನೂ ಈ ಚಿತ್ರದ ಆಮೇಲೆ ರಿವ್ಯೂಸು, ಆಡಿಯನ್ಸ್ಗಳು ನಮ್ಮ ರಿವ್ಯೂಸ್ ಕೊಡ್ತಾ ಇರೋದು ನೋಡಿದ್ರೆ, ಅವರು ಫೇಸ್ಬುಕ್ಕಲ್ಲಿ ವಾಲಂಟ್ರಿಯಾಗಿ ಬರಿತಿರೋದು ನೋಡಿದ್ರೆ ಕಣ್ತುಂಬ ನೀರು ಬರುತ್ತೆ, ಭಾಳ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತದೆ. ಸೊ ಥ್ಯಾಂಕ್ ಯು.